ಅದಕ್ಕೆ ಸರಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಏನಾಯ್ತ್ರಿ ಸರ ದೊಡ್ಡ ಕಲಾವಂತರು. ಹೌದು ಬಹಳ ಮಾತಾಡಿ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಗಂಡ ಅನ್ನುವಂತ ಶ್ರೇಷ್ಠದಾನ. ಹೌದು ಹೌದ್ರಿಪ್ಪ ಅಪ್ಪ ಅನ್ನುವಂತ ಶ್ರೇಷ್ಠದಾನ ಅಂತ ಹೇಳ್ಯಾರ. ಹೌದು ಗಂಡ ಮಕ್ಕಳು ಮಾಡುವಂತ ಹೆಣ್ಮಕ್ಳಿಗೆ ನೀಗುದಿಲ್ಲ. ಒಟ್ಟ ಹೆಣ್ಮಕ್ಳು ಏನು ನೀವುದಿಲ್ಲ ಆಗ್ತಾರ ಗಂಡ ಮಕ್ಕಳನ್ನು ದೊಡ್ಡವರು ಹೊರತು ಹೇಳು. ಹೌದು ಹೌದ್ರಿಪ್ಪ ಹೌದು ಹೌದು ಇನ್ನೂ ಕೆಲವೊಂದು ವಿಷಯಗಳನ್ನ ಹೇಳ್ತಾರ. ಅವ್ರು ಏನ್ ಹೇಳ್ತಾರೋ ಏನಂತ ಹೇಳ್ತಾರಿಪ್ಪ ಒಟ್ಟ ಇವತ್ತಿನ ದಿವಸ ಹೇಗೆ ಜಾನಕಿಗೆ ಒಂದು ಚಲೋ ಕೆಲಸಕ್ಕೆ ಹೋಗ್ಬೇಕಾದ್ರೆ ಗಂಡ ಬೇಕು. ಹೌದಿಲ್ಲ ಒಟ್ಟ ಅಂತ ಹೋದ್ರ ಮುತ್ತೈತನಕ್ಕೆ ಹೋಗ್ಬೇಕಾದ್ರೆ ಗಂಡ ಬೇಕು. ಹಿಂಬಾಲ್ರೆ ಹಿಂಬಾಲಲ್ಲ ಗಂಡನ ಮಾಡ್ಕೊಂಡಾಗ ಅಂತ ಸ್ಥಾನ ಸಿಗ್ತೈತಿ. ಹೆಂಗಾಕಂದ್ರಿ ಹೌದಿಲ್ಲ ನಮಗ ಗೊತ್ತಾರ ಹಂಗ್ರಿ. ಗಂಡ ಒಂದು ದೇವರ ಗಂಡ ಒಂದು ದಿಕ್ಕ. ಹೌದು ಗಂಡ ಇದ್ದಾಗನೇ ಏನಪ್ಪ ಅಂತಂದ್ರೆ ಹೆಂಡಿಗೆ ಸ್ವರ್ಗ ಸುಖ ಐತಿ ಅನ್ನುವಂತ ಮಾತ ಎಲ್ಲಿ ಬೇಕಾದ್ರೆ ಹಾದಲ್ಲ ಮುತ್ತೈತನ ಸಿಗುತ್ತೆ ಎಲ್ಲಾ ಕಡೆ ಹೇಳ್ತಾರ. ಹೌದು ಹೌದ್ರಿಪ್ಪ ಅದಕ್ಕೆ ಇವತ್ತಿನ ದಿವಸ ನೋಡ್ರಿ ನಿನಗ ನನ್ನ ಮದುವೆ ಆಗುತ್ತಕ್ಕ ಸಣ್ಣಾಗಿದ್ದಾಗ ಏನಂತಾರು ಏನಂತಾರಿಪ್ಪ ಏ ಹುಡುಗ ಏ ಹುಡುಗ ಏ ಹುಡುಗ ಹೌದಿಲ್ಲ ಏ ಹುಡುಗ ಬಾಯ್ಲತ್ತಾರ. ಬಾಯಿಲಿ ಬಾಯಿ ತಮ್ಮ ಬಾಯಿಲಿ ಯಾಕೋ ಎಲ್ಲಾ ಗಟ್ಟಿ ಮಾಡಿ ಹೌದು ಮದ್ವಿ ಹಂಗ ಮಾಡ್ಬೇಕಾದ್ರೆ ಹಂಗ ಹಾಕ್ತಾರ. ಹೌದು ಛತ್ ಮಾಡಿದಾರ ತಂಡಾಡ ಹಾಕ್ತಾರ. ಬೈತಾರಲ್ಲ ಅದು ಚಂದ ಹೌದಿಲ್ಲ ಲೈಟ್ ಹಾಕಿ ಎಲ್ಲಾ ಗಟ್ಟಿ ಮಾಡಿದ ನಂತರ ಎಂತಾರು ಹೌದು ದೊಡ್ಡ ಕುರ್ಚಿ ನಮಗೆ ಆಧಾರ ಎಂತ ಕುಂಡ್ರಾಕ 2 ಕುರ್ಚಿ ಇರ್ತಾರ. ಇರ್ತಾರಲ್ಲ ಹೌದಿಲ್ಲ ಹೌದು ಛತ್ ಬಡದು ಏನಪ್ಪಾ ಅಂತಂದ್ರೆ ಸ್ಟೇಜ್ ಹಾಕಿ ಹಂಗ ಹಾಕಿ ಛತ್ ಹಾಕಿ ಊಟಕ್ಕೆ ಮಾಡಿಸಿ ನಿನ್ನ ಮದುವೆ ಆಗುವಂತ ಸಮಯದಲ್ಲಿ ನಿನಗೆ ಏನಂತಾರು ಏನಂತಾರಿಪ್ಪ ಮಧುಮಗ. ಮದುಮಗನ ಮಗುಮಗ ಹೌದಿಲ್ಲ ಹೌದು ಹೌದ್ರಿ ಮಧುಮಗ ಅಂತಾರ. ಅತಾರತಾರಲ್ಲ ಅನಕಟ್ಟಕ ನೀ ಗಂಡು ಇಲ್ಲ ದಿಂಡು ಇಲ್ಲ. ಹೆಂಗಾಕೊಂಡ್ರು ಹೌದಿಲ್ಲ ಹೌದು ಹೌದ್ರಿಪ್ಪ ಗಂಡು ಇಲ್ಲ ದಿಂಡು ಇಲ್ಲ. ನೀ ಗಂಡ ಆಗ್ಬೇಕಾದ್ರ ಗಂಡ ಆಗ್ಬೇಕಾದ್ರ ನಿನ್ನ ಮಗ್ಗಲ್ದಾಗ ಬಂದ ಹೌದು ನಿನ್ನ ಕೈಯಾಗಿಂದ್ರ ಕೊಳ್ಳಾಗ ನಾ ತಾಳಿ ಕಟ್ಕೊಂಡಾಗ ನೀ ಗಂಡ ಆಗ್ಯದಿ. ಅನ್ಕಮಟಾರಿ ಅನ್ಕಂತೇಳಿ ಗಂಡ ಮತ್ತೆ ಹಂಗ ಏನ್ ಅನ್ಕಮಟ ಗಂಡು ಇಲ್ಲ ಗುಂಡು ಇಲ್ಲ. ಹೆಂಗಾಕಂದ್ರೆ ನೀ ಗಂಡ ಆಗ್ಬೇಕಾದ್ರೆ ನಿನ್ನ ಮಗ್ಗಲ್ದಾಗ ಬಂದ ನಾ ಬಾಯಿಗೆ ತಾಳಿ ಕಟ್ಸ್ಕೊಂಡಾಗ ನೀ ಗಂಡ ಆಗ್ಯದಿ. ಹೌದು ನೀ ದೇವರಾಗ್ಬೇಕಾದ್ರ ನಾವ್ ಇದ್ದಾಗನ ಹಂಗಲ್ಲ ನೀ ಗಂಡ ನನಗೆ ದೇವರಾಗ್ಬೇಕಾದ್ರ ಗಂಡ ದೇವ್ರಾಗಬೇಕಾದ್ರ ನಿಮ್ ಗಂಡಸರು ಯಾರು ಕರೆದಿಲ್ಲ. ಹೌದು ಹೌದಿಲ್ಲ ಹೌದಲ್ಲ ನಿನ್ನ ಮದುವೆ ಮಾಡ್ಕೊಂಡ ನನ್ನ ಕೊಳ್ಳಾಗ ನಾ ತಾಳಿ ಕಟ್ಕೊಂಡಾಗ ನೀ ಗಂಡ ಆಗ್ಯದಿ. ಹೌದು ಹೌದಿಲ್ಲ ಹೌದು ಹಾಲು ಕುಡ್ತೀಯಲ್ಲ ನನ್ನ ರಾಜ, ನೀರು ಕುಡ್ತೀಯಲ್ಲ ನನ್ನ ರಾಜ, ಬಾರ ನನ್ನ ದೇವರ, ಬಾರ ನನ್ನ ಸ್ವಾಮಿ. ಬಾರಲ್ಲ ಸ್ವಾಮಿ ಏನ್ ಚಂದ ಜುಟ್ಲ ಕಾಣಲ್ಲ ಹೆಂಗ್ ಗೊತ್ತೈತಿ ನೋಡ ನಮ್ಮ ಸ್ವಾಮಿ ಬಾರ ನನ್ನ ಕೌದರಿಗೆ ಸ್ವಾಮಿ. ಹೌದು ಬಾರ ನನ್ನ ಕೌದರಿಗೆ ದೇವರ ಅಂದಾಗ ನೀ ದೇವರಾಗ್ಯದಿ. ಹೌದಾ ಇಲ್ಲ ಬರಬರ ಐತ್ರಲ್ಲ ಮತ್ ನೀ ಗಂಡ ಆಗ್ಬೇಕಾದ್ರೆ ನೀ ಗಂಡ ದೇವ್ರ ಆಗ್ಬೇಕಾದ್ರೆ ನಿಮ್ ಗಂಡಸರು ಯಾರು ಕರ್ದಾರ ನಿನ್ನ ಹಂಗೆ ಅಂತ ಹೇಳ್ತಾರ್ರಿ ಇಲ್ಲ. ಬರ ಮರಯ ಏನು ಜಾಸ್ತಿ ಹೌದಲ್ಲ ನೀ ದೇವ್ರ ಆಗ್ಬೇಕಾದ್ರೆ ನನ್ನಿಂದ ಆಗ್ಯದಿ, ನೀ ಗಂಡ ಆಗ್ಬೇಕಾದ್ರೆ ನನ್ನಿಂದ ಆಗ್ಯದಿ. ಹೌದು ಹೌದಿಲ್ಲ ಮತ್ತ ಕಾಮಗಣ ಅದು ಸೇನಪಾಲಿ ಸುಟ್ಕೊಂಡು ಸತ್ತ ಕೂತಾನೆ ಹೇಳ್ರಪ್ಪ ಅವ್ರು ಏನ್ ಹೇಳ್ರು ಏನ್ ಹೇಳ್ತಾರಿಮ್ಮ ಒಟ್ಟ ಹೆಣ್ಮಕ್ಳಿಗೆ ಪತಿವ್ರತೆ ಸ್ಥಾನ ಬರ್ಬೇಕಾದ್ರ ಹೋ ಒಂದು ಮುತ್ತೈತನಕ್ಕೆ ಹೋಗ್ಬೇಕಾದ್ರ ಒಂದ್ ಚಲೋ ದಗದಕ್ಕೆ ಹೋಗ್ಬೇಕಾದ್ರ ಒಂದ್ 2 ರೋಟಿ ಮನ್ಯಾಗ ಕಮ್ಮಿ ಬಿತ್ತು ಅಂದ್ರ ತಾನು ಮಾಡ್ಕೋತಾರ ಹಂಗಲ್ಲ ಕಪ್ಪನ ಒಂದ್ ಚಲೋ ಕೆಲಸಕ್ಕೆ ಹೋಗ್ಬೇಕಾದ್ರ ಗಂಡ ಇದ್ದಾಗನ ಹೆಂಡತಿಗೆ ಮುಕ್ತಿ ಐತಿ ಅಂತೀನಿ ಅತಾರ್ಲೆ ಒಪ್ಪಗೋತಾನ. ಅದಕ್ಕೇನು ಅಭ್ಯಂತರ ಇಲ್ಲ. ಹೌದು ಮದುವೆ ಸಮಯದಾಗ ಒಂದ್ ದಗದ ಮಾಡ್ತಾರೆ. ಏನ್ ದಗದ ಮಾಡ್ತಾರ? ಏನ್ ಮಾಡ್ತಾರು 4 ಮಂದಿನ ಕರೆದ ಒಬ್ಬೊಬ್ಬರ ಕೈಯಾಗ ಒಂದೊಂದ್ ಚಡಿಗೆ ಕೊಟ್ಟು ಕುಡಿಸ್ತಾನ. ಚಟಿಗೆ ಹೆಂಗ್ ಸರ್ ಅದು ಯಾವಾಗ ಹೋಗ್ತಾವ ಬೆಟ್ಟಿಗೆ ಹಾಕೋತ್ನಾಗ ನೋಡು ಸುತ್ತು ಮೂರು ಸುತ್ತನ್ಯಾಗ ನಿಮ್ಮ ಗಂಡ ಮಕ್ಕಳು ಕರೆದ ಚಟಿಗೆ ಹಿಡ್ಕೊಂಡು ಕುಡಿಸ್ತಾರ. ಅವ್ರ ತಲೆ ಕೊಂಡಿರ್ತಾರ 4 ಮಂದಿ. ಆದ್ರ ನಾ ನಿನಗಿದ್ದಾಗ ನಾ ಇಲ್ಲಿ ಕರಿತಾರ. ಹೌದು ನಾ ಹೇಳ್ತಿರ್ಲಿಕ್ಕೆ ನೀನ್ ಕರೆದ್ರೆ ಸರಿ ಸರಿ ಹೌದು ಬರಬರ ಅಂತಲ್ಲ ಮದುವೆ ಆದವನು ಕರಿತಾರ. ಇಲ್ಲಿ ನೋಡ್ ಸುತ್ತ ಬಹಳ ಜಾಬರ್ ಹೇಳ್ತಿರು ಮಾಡ್ಕೊಂಡವ್ರು ಕರಿತಾರ. ಹೌದು ನನ್ನಿಂದ ನಿನಗ ಸುಖ ಐತಿ, ನಿನ್ನಿಂದ ನನಗೆ ಸುಖ ಐತಿ. ಮತ್ ನನ್ನ ಬಿಟ್ಟು ನೀ ಇಲ್ಲ, ನಿನ್ನ ಬಿಟ್ಟು ನಾ ಇಲ್ಲ. ಹೌದಲ್ಲ ಮತ್ತೆ ಬರಬರ ಆಯ್ತಲ್ಲ ಇಲ್ಲೆಲ್ಲ ಮತ್ತೆ ಅದಕ್ಕೆ ನೋಡು ಪುರಾಣ ಬರ್ದಾರ ಹೆಂಗ್ ಬರ್ದಾರು ಹೆಂಗ ಬರ್ದಾರು. ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ 10 ಜಾಲಿ ಗಿಡಕ್ಕೆ ಒಂದು ಬೇವಿನ ಮರ ಸಮ ಐತಿ. 10 ಜಾಲಿಗಳಿಗೆ ಒಂದು ಬೇವಿನ ಮರ ಸಮ ಐತಿ. 10 ಜಾಲಿ ಗಿಡಕ್ಕೆ ಒಂದು ಬೇವಿನ ಮರ ಸಮ ಐತಿ. 10 ಬೇವಿನ ಗಿಡಕ್ಕ ಒಂದು ಬಾಳೆ ಗಿಡ ಸಮ ಐತಿ. ಹೌದಾಯ್ತಲ್ಲ 10 ಮಂದಿ ಪುರುಷರಿಗೆ ಒಬ್ಬ ಸ್ತ್ರೀ ಸಮನಿರುತ್ತಾರೆ ಪುರಾಣ ಬರ್ದಾರ. ಹೌದ್ರ ಮತ್ತ ಇದಕ್ಕೆ ಹೆಂಗ್ರಿ ಇಂತಹ ಸ್ಥಾನಗಳು 10 ಮಂದಿ ಪುರುಷರಿಗೆ ಹೌದು ಒಬ್ಬರೇ ಹೆಣ್ಣು ಮಗಳು ಸಮವಿರುತ್ತಾರೆ. ಬಹಳ ಸೋರು ಮಗಳಾದ ಆಕೆ ಹೌದ್ರ ಮತ್ತ ಹೌದಾಯ್ತಲ್ಲ ಹೆಣ್ಮಕ್ಳು ಇರ್ತಾರ ಗಂಡ್ಮಕ್ಳು ಇರ್ತಾರ ಹೆಣ್ಮಕ್ಳು ಇರ್ತಾರಲ್ಲ ಇದೇ ಹೇಳ್ರಿ ಅವ್ರು ಏನಂತ ಯಾವತ್ತಿ ಹೋಗ್ಬೇಕು ಹೆಣ್ಮಗಳು ಇದ್ದಲತ್ತ ಗಂಡಗ್ ಮಾಡಬಾರ್ದಂತ ಪಾಪ ಮಾಡ್ಲತ್ತ ಆಕೆ ಏನೋ ಆಗಿ ಹುಟ್ಲತ್ತ ಆಕೆ ಏನ್ ಮಾಡುದು ಆಗಿ ಹುಟ್ಲತ್ತ ನಾಯಿ ಆಗಿ ಹುಟ್ಲತ್ತ ಹೇಳ್ತಾರೆ ಅವ್ರ ಹಂದಿ ಯಾರ್ಯಾರು ಯಾರಿಪ್ಪ ಹಂದಿ
ನಮ್ಮ ಮಗಳು ಭೂಮಿ ತಾಯಿ ಅಂತ ಬರ್ಬೇಕಾದ್ರ ಹೊರ ಅವತಾರ ತಾಳ್ಕೊಂಡು ಗಂಡ ಮಕ್ಕಳ ತಂದಾರ. ಹೌದ್ ಹೌದ್ರಿಪ್ಪ. ಮತ್ತ ಹಂದಿ ಅವತಾರ ನಿಮಗೂ ಹಂದಿ ನೀವು ಪೈಲ್ ನಾವ ಶವಾಯ್ಸ್. ಪೈಲ ಅಲ್ಲ ಹಂದಿ ಪೈಲ್ ನೀವು ಅದಾರಿ. ಹೌದು. ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ನಿಮಗ ನಾವು. ಇನ್ನೊಂದು ಏನ್ರಿಪ್ಪ? ನಮ್ಮ ಪಾಪ ಮಾಡ್ಯಾಳು ಗಂಡಗ ಮೋಸ ಮಾಡ್ಯಾಳ ತಂದಿರಿ ನೀವು. ನಾವೇನ ಮೋಸ ಮಾಡಿರ್ತಾವ ಎಲ್ಲರೂ ಕೊಡುವ ಮಂದಿ ಹತ್ತರ ವಾಜಿ ಹಾಕಿ ಬಿಡಿದು ಮಾಡಕತ್ರ ಒಟ್ಟ ಇವತ್ತಿನ ದಿವಸ ಏನ ಹೇಳ್ರಿ ಅವ್ರ ಗಂಡಗ ಮೋಸ ಮಾಡ್ಯಾಳ ಕೇಂದ್ರ ತಂದಿರಿ. ಹೌದು ಹೌದಲ್ಲ? ಹೌದಲ್ಲ. ಹೆಂಡತಿಗೆ ಮೋಸ ಮಾಡಿರ್ತಕ್ಕಂತ ಎಷ್ಟು ಮಂದಿ ಗಂಡ ಮಕ್ಕಳು ಹೇಳಿ ಹೇಳ್ರಲ್ಲ. ಏನಪ್ಪ ಅಂತಂದ್ರೆ ಪಾರ್ವತಿ ಸತ್ಯದ್ರು ಪರಮಾತ್ಮನ. ಹೌದು. ಪತಿವ್ರತೆ ಆಗಿರ್ತಕ್ಕಂತ ಪಾರ್ವತಿ ಮನಿ ಒಳಗಿರಕಾಗಲೇ ದೈವಕ್ಕಿನ ಗಂಗಾದೇವಿ ನೋಡಿದ ನಿಮ್ ಪರಮಾತ್ಮ. ಹಂಗ್ರಿ ಹೌದಿಲ್ಲ? ಎಲ್ಲ ಫೇಲ್ ಮಾಡಿದ್ರಲ್ಲ. ಇನ್ನೊಬ್ರು ಯಾರು? ಯಾರ್ರಿ? ಇಂದ್ರದೇವ ಏನ್ ಮಾಡಿದ? ಏನ್ ಮಾಡಿದ್ರಿ? ಗೌತಮ ಋಷಿ ಹೆಂಡತಿಯಾಗಿರ್ತಕ್ಕಂತ ಅಹಿಲಾದೇವಿನಾಗ ಮನಸ್ಸು ಮಾಡಿ ಗೌತಮ ಋಷಿ ವೇಷದಾಗ ಹೌದು. ಪತಿವ್ರತೆ ಆಗಿರ್ತಕ್ಕಂತ ಮನದ ಮನೆ ಆಗಿದ್ರು ಕೂಡ ಆ ಪತ್ರವಾಗಿ ಹನುಮಾನ ಮನೆ ಆಗಿದ್ರು ಕೂಡ ಬೇರೆಯವ್ರ ಹೆಂಡತಿ ಮ್ಯಾಗ ಮನಸ್ಸು ಮಾಡಿ ಬೇರೆಯವ್ರ ಹೆಂಡತಿ ಮ್ಯಾಗ ಮನಸ್ಸು ಮಾಡಿ ಬೇರೆದವ್ರ ಮೈ ತುಂಬ ತೂತಾಗ ಅವರು ಮೈ ತುಂಬ ತೂತ ನೀರ್ ಹಾಕೋತಾರೆ ಹೋಗಿ. ಯಾಕಂದ್ರೆ ಹೋಗ್ರಿ ಕುಷ್ಠ ರೋಗ ಐತಲ್ರ ಏನ? ಆ ಕುಷ್ಠರೋಗ ಆಹಾರ ಬೇರೆ. ಮತ್ತೆ ಹಂಗ ಏನ್ ರೋಗ ಹೌದು. ಇನ್ನೊಬ್ಬಕ್ಕೆ ಯಾರು ಬರೋದ್ರ ಪತಿವ್ರತೆ ಆಗಿರ್ತಕ್ಕಂತ ಮನದ ಮನೆ ಆಗಿರಕ್ಕಾಗಲ್ಲ. ಏನ್ ಮಾಡಿದ್ರಿಪ್ಪ? ಪತಿವ್ರತೆ ಆಗಿರ್ತಕ್ಕಂತ ರೂಪವಂತ ಆಗಿರ್ತಕ್ಕಂತ ಗುಣವಂತ ಆಗಿರ್ತಕ್ಕಂತ ಹೆಂಡತಿ ಮನೆ ಆಗಿದ್ರು ಕೂಡ ಬರದ ಕಡ್ಡಿ ಅಂತ ಬಂಗಾರ ಅಂತ ಹೆಣ್ಮಗಳ ಮನೆ ಆಗಿರಕಾಗಲಿ ಏನ್ ಮಾಡಿದ್ರಿ? ಮತ್ತೆ ಹೊರಗಿನ ಸೈಡ್ ಇವ್ರ ಗಂಡ ಮಕ್ಕಳು ಏನ್ ಮಾಡಿದ್ರು ಗೊತ್ತ ಜನ? ಹೌದು. ಕುಷ್ಠರೋಗ ಹತ್ತಿ ಮೈಯೆಲ್ಲ ಸೋರಾಕತ್ತಿತ್ತು, ಕಿವು ಸೋರ್ತಿತ್ತು, ರಗತ್ತು ಸೋರ್ತಿತ್ತು, ಹೊಲಸ ಕಬ್ಬು ನಾಡ್ತಿದ್ರು. ಹೊಲಸ್ ತಗದ ಬೇರೆ ಕಡೆ ಮಾಡಾದ್ರೆ ಅದ ಅಲ್ಲಿ ಏನಪ್ಪಾ ಅಂತಂದ್ರ ಹೌದು ಸುಂದರವಾಗಿರ್ತಕ್ಕಂತ ಹೆಂಡತಿ ಮನೆ ಆಗಿದ್ರು ಕೂಡ ವೇಷಮ್ಯಾಗ ಮನಸ್ಸು ಮಾಡ್ಯಾರಿ. ಅದ್ರ ಸಂಬಂಧ ನಮ್ಮ ಏನಪ್ಪಾ ಅಂತಂದ್ರ ಸೂರ್ಯನ 10 ದಿವಸ ತರಿಮೆ ನಿಮ್ಮನ್ನ ಗಂಡನ ಆಶೆ ತೀರ್ಸ್ಯಾಳ. 10 ದಿವಸ ತರಬೇಡ ಅಂದ್ರೆ ಬಹಳ ಸೂರ ಆಗಲ್ಲ. ಯಾರ ಸಂಬಂಧ? ಯಾರ ಸಂಬಂಧ ಇಪ್ಪ? ಗಂಡನ ಆಶೆ ತೀರ್ಲಿ. ಇವ್ ಕಿವಾದಾಗ ರಗತ್ತೆಲ್ಲ ಸುತ್ತಾಗಲಿ. ಮನುಷ್ಯ ಅಂತ ಗೊತ್ತೇನ? ನಮ್ಮ ಅವ್ರು ಹಸಿರು ಮನಸ್ಸ ಅವ್ರಿ, ಬಾಳ ಹಸನ ಮನಸ್ಸ. ಹೌದು. ಬಂಗಾರ ಕೈಟಿದ್ದಾಗಲಿ ಹೇಳ್ರಿ ಅವ್ರು ಏನ್ ಹೇಳ್ರು? ಏನ್ ಹೇಳ್ತಾರಿಪ್ಪ? ಪುರಾಣ ಬರ್ದಾರ. ಏನ್ ಬರ್ದಾರು? ಏನ್ ಬರ್ತಾರಿಪ್ಪ? ಹೆಣ್ಣು ಮಕ್ಕಳು ಏನ್ ಬೇಕಾದಂತ ಪಾಪ ಮಾಡ್ಲಿ, ಬೇಕಾದ ಮಾಡ್ಲಿ, ಎಷ್ಟು ಕರ್ಮ ಮಾಡ್ತಾರ ಮಾಡ್ಲಿ, ಎಷ್ಟು ಪಾಪ ಮಾಡ್ತಾರ ಮಾಡ್ಲಿ. ಹೌದು. ಅದನ್ನ ಏನಪ್ಪಾ ಅಂತಂದ್ರೆ ಅಡಗಿಸುವಂತ ತಾಕತ್ತ ಅವರಲ್ಲಿ ಐತಿ. ಐತ್ರಲ್ಲ ಊರಲ್ಲಿ ಐತ್ರಲ್ಲ. ಒಟ್ಟ ಬೇಕಾದಂತ ಪಾಪ ಮಾಡ್ಲಿ ಅವ್ರ ಹೆಣ್ಮಕ್ಳು. ಹೌದ್ರಿಪ್ಪ. ಅದನ್ನ ಏನಪ್ಪಾ ಅಂತಂದ್ರೆ ಅಡಗಿಸುವಂತ ತಾಕತ್ತ ಹಾಕಿದ್ದೆ ಪುರಾಣ ಬರ್ದಾರ. ಬರ್ದಾರಲ್ಲಪ್ಪ. ನಮ್ಮವ್ ಏನ್ ಬೇಕಾದ್ರೆ ಪಾಪ ಮಾಡ್ರು ಅದನ್ನ ಏನಪ್ಪಾ ಅಂತಂದ್ರೆ ಪರಿಹಾರ ಮಾಡ್ಕೊಳ್ಳುವಂತ ತಾಕತ್ತ ನಮ್ಮವನ್ ಬೇಕೈತಿ. ಐತ್ರಿಪ್ಪ. ನಿಮ್ಮ ಅಪ್ಪ ಸಾಕಷ್ಟು ಪಾಪ ಮಾಡ್ಯಾರ. ಮಾಡಲ್ಲ ಮಾಡಲ್ಲ. ಹೌದಲ್ಲ? ಹೌದು. ಅದನ್ನ ಪರಿಹಾರ ಮಾಡ್ಕೊಂಡ್ ನಾನು ಏನಿಲ್ಲೋ ಅದತ್ತ ಕೇಳೋರನ್ರಿ. ಹೌದಲ್ಲ? ಆಯ್ತು ಬರೋದಿಲ್ಲ. ಇದನ್ನ ಏನಪ್ಪಾ ಅಂತಂದ್ರೆ ಮುಂದಿನ ಸಂಧಿಗೆ ಬಂದು ನಮ್ಮ ಹಿರಿ ಕಲಾವಿದರು ಏನ್ ಮಾಡಿದ್ರಿ? ಶಾನ್ಯಾ ಕಲಾವಿದರು ಹೇಳ್ತಾರಪ್ಪ. ಹೇಳ್ತಾರೋ. ಹೌದು. ಅದಕ್ಕ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಹೆಣ್ಮಕ್ಳಾಗಿರ್ತಕ್ಕಂಥವ್ರು ಬಹಳ ಶ್ರೇಷ್ಠ ಅದಾರಪ್ಪ. ಅದಾರಪ್ಪ. ತಾಯಿ ಅಂದ್ರೆ ಬಹಳ ಶ್ರೇಷ್ಠ ಸ್ನೇಹಿತರ ನಮ್ಮವ್ವ ಇವತ್ತಿನ ದಿವಸ ನೋಡಿ ದೋತ್ರ ಉಟ್ಟುಕೊಂಡು ಇಟ್ಟು ಚಂದ ಹಂಗೆ ಹಾಕೊಂಡು ಒಳಗೆ ಹಾಕೊಂಡ ಕಾಣುವಂಗ ಚಂದ ಆಗಿ ಎಲ್ಲ ಮೈಸೂರು ಸಾಂಬಾರ್ ಸುಟ್ಟು ಸಾಬಣ ಹಂಚಮೆ ಅಂತ ತಿಕ್ಕಿದಾಗ ಚಂದ ಹೌದಂಗಿಲ್ಲ ಬರಬರದಿಲ್ಲ. ಹೆಬ್ಬುಡಿ ಕಟಿಂಗ್ ಮಾಡಿಸ್ಕೊಂಡು ನೋಡೋಂಗಿಲ್ರಿ. ಮಿಂಚು ಅಂಗಿ ಹಾಕೊಂಡು ದೋತ್ರ ಹಾಕೊಂಡು ಅಲ್ಲಿ ಕುಂತ ನೋಡಿ ಚಂದಾಗಿ ಇಲ್ಲಿ ಹಾಡ್ಯಾಕ್ ಬರ್ಬೇಕಾದ್ರ ನಿಮ್ಮ ಅಪ್ಪಗಳು ಯಾರಿಗೂ ತ್ರಾಸ ಆಗಿಲ್ಲ. ಚಂದ ಹಾಕೊಂಬ ಇಟ್ಟು ರೂಪವಂತ ಆಗ್ಬೇಕಾದ್ರೆ ಇಟ್ಟು ಗುಣವಂತ ಆಗ್ಬೇಕಾದ್ರೆ ಇಂಥ ನಿಮ್ಮಲ್ಲಿ ಬರ್ಬೇಕಾದ್ರೆ ಇಟ್ಟು ಚಂದ ಆಗ್ಬೇಕಾದ್ರೆ ಏನು ಮಾಡ್ಬೇಕಾಗ್ಯದ? ನಮ್ಮವ್ವ ನಿನ್ನ ಬೆಳೆಸಿಬಿಟ್ಟಾಳು. ಸುಮ್ ಕಾಮಗ ಓದ್ ಕೊಟ್ಟಾಗ ಹೌದಿಲ್ಲ? ಈಗ ನೋಡಿ 9 ತಿಂಗಳು 9 ದಿವಸ ತನ್ನ ಗರ್ಭದೊಳಗೆ ಇಟ್ಕೊಂಡು ತುಂಬಿದ ಸರಿಗೆ ಎತ್ತಿಲ್ಲ. 9 ತಿಂಗಳು ಹೌದಲ್ಲ. ಒಂದು ವಜ್ಜಿ ದಗನ ಮಾಡ್ಲಿಲ್ಲ. ಹೌದು. 9 ತಿಂಗಳು 9 ದಿವಸ ತನ್ನ ಗರ್ಭದೊಳಗೆ ಇಟ್ಕೊಂಡು ತುಂಬಿದ ಸರಿಗೆ ಎತ್ತುಲಾರದೆ 9 ತಿಂಗಳು 9 ದಿವಸ ಒಳಗೆ ಭೂಮಿನ ಆಗ್ಬಿಟ್ಟು ಲಾಲನೆ ಪಾಲನೆ ಪೋಷಣೆ ಮಾಡಿ ಕಿವಿ ಹಾಕೊಬ್ಬರಿ ಎಣ್ಣೆ ಹಾಕಿ ಡಬ್ಬಿ ಕಡಿ ಬಸದ ಯಾರು ಮಾಡಿ ಹೌದು ಕೈಯ ಕರ್ಮನೆ ಹಾಕಿ ಕಿವಿ ಹಾಕೊಬ್ಬರಿ ಎಣ್ಣೆ ಹಾಕಿ ಸಂಧಿ ಒಂದು ಎಣ್ಣೆ ಹಾಕಿ ಒಂದು ಮುಟ್ಟಿಗೆ ಎತ್ತಿದ್ದೇವೆ. ಮುಟ್ಟಿಗೆ ಒಂದು ಮುಟ್ಟಿಗೆ ಒಂದು ಬಟ್ಟದಟ್ಟಿದ್ದ ಬೆಟ್ಟದಟ್ಟು ಮಾಡಿ ಹೌದು. ಹೌದಿಲ್ಲ? ದೊಡ್ಡವನು ಮಾಡಿದಕ್ಕೆ ಯಾರ ಹರಿದ ತಾಯಿ ಹಾಕಿರೋಣ ಎಂದು ಸಾಕಾಗೋದಿಲ್ಲ. ಆಗೋದಿಲ್ಲ. ಯಾರಿಗೂ ಆಗೋದಿಲ್ಲ. ಒಟ್ಟ ಅಪ್ಪನ ಭಯ ಆಗೋದಿಲ್ಲ. ಹರಿದಿರ್ತಕ್ಕಂಥ ತಂದೆ ಋಣ ತಿಳಿಸಬಹುದು. ಹೌದು. ಒಂದು ಪಿಂಡವನ್ನ ದಾನ ಮಾಡಿದ ಹರಿದಿರ್ತಕ್ಕಂಥ ತಂದೆ ಋಣ ತಿಳಿಸಬಹುದು. ಹೌದು. ಆದ್ರೆ ತಾಯಿ ಋಣ ಎಂಬೂ ತೀರ್ಸಾಕಾಗೋದಿಲ್ಲ. ಹೆಚ್ಚಿನಪ್ಪ. ಹೌದಲ್ಲ. ತಾಯಿ ಅಂದ್ರೆ ಬಹಳ ಶ್ರೇಷ್ಠದಾಳ. ಪುರಾಣ ಬರೆದಿಟ್ಟಾರ. ಏನ್ ಬರೆದಿಟ್ಟಾರು? ಏನು ಬರೆದಿಟ್ಟಾರೆ? ಗರ್ಭ ಕ್ಲೇಶ ಪ್ರಸವ ಕಾಲದಲ್ಲಿ ಕಾಲದಲ್ಲಿ ಬರಬರದಿಲ್ಲ. ಗರ್ಭ ಕ್ಲೇಶ ಪ್ರಸವ ಕಾಲದಲ್ಲಿ ತಾಯಿ ಪಡುವಷ್ಟು ಕಷ್ಟ ತಂದೆ ಪಡುವುದಿಲ್ಲ.
ತಾಯಿ ಹೌದಾ? ಬರೋದ್ರಲ್ಲಪ್ಪ ಎಲ್ಲಾ ಗುರುಗಳಿಗಿಂತ ಹೆಚ್ಚಿನ ಗುರು ಯಾರಿಗಂದಾರಪ್ಪ ಅಂತಂದ್ರೆ ತಾಯಿಗಂದಾರ. ಹೌದು ಹೌದಲ್ಲ? ಹೆಂಡತಿ ಇಲ್ಲದ ಮನೆ ಕಾಡಿಗೆ ಸಮಾನ ಪುರಾಣದಾಗ ಬರ್ದಾರ. ಶಬಾಷ್ ನೋಡಪ್ಪ ಹೇಳ್ತಿದ್ರನ ಮನೆಯಲ್ಲ ಸರ್ ಕಲ್ಯಾಣ ಅದಕ್ಕೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರು? ಏನ್ ಹೇಳ್ತಾರಪ್ಪ ಶೀಲುಳ್ಳ ಸುಶಿ ಬೇಕು, ಭಾಗ್ಯವುಳ್ಳವರ ನೆರೆಬೇಕು. ಬೇಗ ಬೇಗರಪ್ಪ ಹಾಲುಳ್ಳ ಹಸು ಬೇಕು, ಸೀಲುಳ್ಳ ಸೊಸಿ ಬೇಕು, ಭಾಗ್ಯವುಳ್ಳವರ ನೆರೆಬೇಕು. ಹಾಲು ಹಸು ಬೇಕು, ಸಿಗಬೇಕು, ಸಸಿ ಬೇಕು, ಬಾಯಿಗೆ ನೆರವೇಬೇಕು. ಹೌದು ಬಡಬರುತ್ತಲ್ಲ ಅದ ಹೌದಲ್ಲ? ಹೌದು ಹಾಲು ಕೊಡ್ತಿರ್ತಕ್ಕಂಥ ಆಕಳು ಮನೆಯಾಗಿತ್ತಂದ್ರ ಆಕಳ ಕಮ್ಮ ಹಾಲು ಕೊಡ್ತಕ್ಕಂತ ಆಕಳ ಮಡಿ ಒಳಗಿತ್ತಂದ್ರ ಹಾಲು ಕೊಡ್ತಿರ್ತಕ್ಕಂಥ ಆಕಳು ಮನೆಯಾಗಿತ್ತಂದ್ರ ಏನಾಗ್ತದ ಆಕಳ ಹಾಲು ಕೊಡೋದ. ಆಕಳ ಹುಡ್ತಾರ, ಪೈಲ್ವಾನ್ರು ಹುಡ್ತಾರ, ತಾಕತ್ವಂತರು ಹುಡ್ತಾರ, ರೂಪವಂತರು ಹುಡ್ತಾರ. ಆಕಳ ಹಾಲು ಕುಡ್ದಾಗ ಪವರ್ ಲಾಕರ್ ಅವ್ರ ಹೌದಿಲ್ಲ? ನಮ್ಮ ಇನ್ನು ಸೀಲು ಹೊಂಟಿರ್ತಕ್ಕಂಥ ಸೊಸೆ ಮನೆ ಒಳಗಿದ್ದವಂದ್ರ ಏನಾಗ್ತದ ಮನಿ ಈ ಗಂಡು ಬಂದಪ್ಪ ಉತ್ತರ ಕೊಟ್ಕೊಂಡು ಏನಾಗ್ತದಪ್ಪ ಹೊಲ್ದಾಗ ಹೋಗಿ ನೆಗಡ ಹೊಡೆದು ಬಂದ್ರೆ ಉಪ್ಪು ಬಿಚ್ಚರಿ ಕೊಡಾಕ ನೀರು ಕೊಡಾಕ ಹೇಗೆ ಬೇಕಲ್ಲ. ಬರ್ಲಿಕ್ಕಂತ ಸೊಟ್ಟು ಮಾಡ್ತಾರೆ ಬರ್ಬೋದು ಹೋಗತ್ತಾರೆ ಹೆಂಗ ಹೌದಿಲ್ಲ? ದೌಡ್ ಹೆಂಗ್ ಬರ್ಬೇಕು ಹಂಗ ದನದ ದನದ ಗಂಡು ಬಂದ್ರೆ ಅವರು ತುಂಬಿ ಸರಿಗೆ ಕೊಟ್ಟು ಅಂದ್ರ ಹೌದು ಮನಸ್ಸಿ ಒಟ್ಟ ಇವನ ಮನುಷ್ಯಗೆ ಆನಂದ ಪರಮಾನಂದ. ಬರಬರಕದಲ್ಲ ಅದಕ್ಕೆ ನೋಡು ಹೆಂಗಂದ್ರ ಬಹಳ ಹೆಚ್ಚೈತಿ. ಹೌದು ತಾಯಿ ಅಂದ್ರ ಬಹಳ ಶ್ರೇಷ್ಠ ಅದಾರ ನಮ್ಮವ್ವ ಒಟ್ ನಿಮ್ಮ ಮಾತು ಹೆಚ್ಚಾದ್ರೆ ಎದನ ಹೆಚ್ಚಾರ ಏನಾಗುದು ನೋಡ್ರಿ ಕಾಮ್ ಹೆಚ್ಚಾದ್ರೆ ಎದನ ಹೆಚ್ಚಾರ ಏನಲ್ರಿ ನೋಡು ಹೆಣ್ಮಕ್ಳು ಹೆಂಗ ಹಂಗ ಹೇಮರಾಜ ಮಲ್ಲಮ್ಮ ಗಂಡು ಹುಚ್ಚಿದ್ರು ಕೂಡ ಗಂಡ ಕುಂಡ ಕುಂಡಿದ್ರು ಕೂಡ ಏನ್ ಮಾಡಿದಳು ಏನ್ ಮಾಡ್ಯಾಳು? ಏನ್ ಮಾಡಿದ್ರಿಪ್ಪ ಗಂಡ ತ್ಯಾಗ್ತಿದ್ದಾವು. ಹೌದು ಊಟ ಮಾಡಿದ್ರೆ ಏನ್ ಮಾಡ್ತಿದ್ದ? ಏನ್ ಮಾಡ್ತಿದ್ರಿಪ್ಪ ಆ ಕಡೆ ಹೊಳೆ ಕೊಡ್ತಿದ್ದ. ಈ ಕೊಟ್ಟಲ್ಲ ಗಂಡ ಹೆಂಗ ಹೆಂಗ್ರೆ ಊಟ ಮಾಡ್ಬೇಕು ರಜಾ ಆದ್ರ ಮಾಡ್ತಿದ್ದವ. ಹೌದಲ್ಲ? ಹೌದ್ರಿ ಹುಚ್ಚ ಗಂಡನ ಜೋಡಿ ಏನಪ್ಪ ಅಂತಂದ್ರ ಯಾರು ಮಾಡ್ಯಾರಿಪ್ಪ ಮೆಚ್ಚಿ ಸಂಸಾರ ಮಾಡ್ಯಾಳು ಯಾರ ಹೇಮರೆಡ್ಡಿ ಮಲ್ಲಮ್ಮ. ಮಲ್ಲಮ್ಮ ನಮ್ಮ ಗಂಡ ಸತ್ರು ಬಿಡ್ಲಿಲ್ಲಕ್ಕೆ. ಏನ್ ಮಾಡಿದಳು ಗಂಡ ಸತ್ರು ಬಿಟ್ಟಿಲ್ಲಕ್ಕೆ. ಹಂಗ ಸೇವೆ ಮಾಡುವ ಸೇವಾ ಅಲ್ಲ ಸೇವಾ ಮಾಡ್ಯಾಳ ಬಿಡ. ಗಂಡ ಸತ್ರು ಏನಪ್ಪ ಅಂತಂದ್ರ ಅವನು ಮರಳಿ ಹೊಳಿ ಜೀವ ಮಾಡಿ ಶಬಾಷ್ ಹೊಡ್ಮಲ್ ಉಲ್ಟಾ ಹೊಳಿ ಜೀವ ಮಾಡ್ಯಾಳ. ಸತ್ತ ಗಂಡನ ಪ್ರಾಣ ಮರಳಿ ಪಡೆದು ನೋಡಿ ಏನು ಮಾಡ್ತಿರ್ತೀವಿ ಸಾವಿತ್ರಿಗೆ ಹೆಸರು ವಶಾಳ. ಶಬಾಷ್ ಅದಕ್ಕೆ ಬಹಳ ಮಾತಾಡುವಂತ ಯಾವಾರಿಲ್ತಮ್ಮ ಆಯ್ತ್ರಿಪ್ಪ ಇನ್ನ ನೋಡಿ ಸವಾಲ್ ತೊಡೆ ಟೈಮ್ ಕೊಟ್ಟಾರ. ಆಯ್ತಾಯ್ತಲ್ಲ ಚಾಟು ಬಂದದಾವ್ ನೇರವಾಗಿ ಹೆಸರು ಇಲ್ಲ. ಆಯ್ತ್ರಿ ಅದಕ್ಕೆ ಪ್ರಯತ್ನ ಮಾಡ್ಬೇಕಾಗತಿ. ಯಥಾ ಪ್ರಕಾರ ಏನಾರ ಮಾಡ್ರಿ ಇಲ್ಲಿ ಆ ನುಡಿಕೆ ಅಲ್ಲಿ ಹಾಡಿ ಸಾರ್ವಜನಿಕರು ಅಂತ ಚಾನ್ಸ್ ಕೊಡು ನೋಡ್ರಿ ನೋಡೋದು ಮಾತು ಮುಂದೆ ಮಂದಿ ಹೆಂಗ್ ಬರ್ತಾರ ಹೆಂಗ್ ಮಾತಾಡ್ತಾರ ಏನ್ ನೋಡ್ರಿ ನಾವು ಏನಾಯ್ತು ಕುಸ್ತಿ ಇನ್ನು